ಹೊನ್ನಾವರ ತಾಲೂಕಿನ ಹಡಿನಬಾಳ ಸರ್ಕಾರಿ ಪ್ರೌಢಶಾಲೆಯ ನವೀಕೃತ ಅಡುಗೆ ಕೋಣೆ ಉದ್ಘಾಟನೆ, ವಾರ್ಷಿಕೋತ್ಸವ ಮತ್ತು ಸೇವಾ ನಿವೃತ್ತಿ ಹೊಂದುತ್ತಿರುವ ಶಾಲೆಯ ಮುಖ್ಯ ಶಿಕ್ಷಕ ರಾಜ್ಕುಮಾರ್ ನಾಯ್ಕ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಗ್ರಾಮ ಪಂಚಾಯತ್ ಹಡಿನಬಾಳ ಮಹಾ ಸರಸ್ವತಿ ಪೂರ್ವ ವಿದ್ಯಾರ್ಥಿಗಳ ಸಂಘ, ಶಾಲಾಭಿವೃದ್ಧಿ ಸಮಿತಿ ಹಾಗೂ ಅಭಿನಂದನಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆರ್ಟಿ ನಾಯ್ಕ ಅವರನ್ನು ಹಡಿನಬಾಳದಲ್ಲಿರುವ ಮುಖ್ಯ ಪ್ರಾಣ ಮಹಾದ್ವಾರದಿಂದ ಪುಷ್ಪವೃಷ್ಟಿ ನಡೆಸಿ ಚಂಡೆ ವಾದ್ಯದೊಂದಿಗೆ ರಾಷ್ಟ್ರೀಯ ಹೆದ್ದಾರಿ 69ರ ಮೂಲಕ ಮೆರವಣಿಗೆಯ ಮುಖಾಂತರ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಇಷ್ಟೊಂದು ಅದ್ದೂರಿಯಾಗಿ ಓರ್ವ ಶಿಕ್ಷಕರ ಬೀಳ್ಕೊಡುಗೆ ನಡೆಸಿರುವುದು ವಿಶೇಷವಾಗಿತ್ತು. ಆರ್ಟಿ ನಾಯ್ಕರು ವೃತ್ತಿ ಜೀವನವನ್ನು ಹುಬ್ಬಳ್ಳಿಯ ಖಾಸಗಿ ಪ್ರೌಢಶಾಲೆಯಲ್ಲಿ ಆರಂಭಿಸಿ 7 ವರ್ಷಗಳ ಅನುಭವದೊಂದಿಗೆ 1994ರಲ್ಲಿ ಶಿಕ್ಷಣ ಇಲಾಖೆಯಿಂದ ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿ ಹಡಿನಬಾಳದ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾಗಿ ಸೇವೆ ಪ್ರಾರಂಭಿಸಿದ್ದರು. ಶಿಕ್ಷಣ ಕ್ಷೇತ್ರದ ಬಗ್ಗೆ ತಮ್ಮ ಮನಸ್ಸಿನಲ್ಲಿ ಕನಸಿನ ಗೋಪುರವನ್ನೇ ಕಟ್ಟಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಶಿಕ್ಷಣ ಕೇಂದ್ರವನ್ನು ಬೆಳೆಸಿದ ಪ್ರಕಾರ ಹಡಿನಬಾಳ್ ಗ್ರಾಮಸ್ಥರ ಮನಮುಟ್ಟುವಲ್ಲಿ ಯಶಸ್ವಿಯಾಗಿದ್ದರು. ಇಲ್ಲಿಯ ಗ್ರಾಮಸ್ಥರೊಂದಿಗೆ ಬೆರೆತು ಅವರನ್ನು ಪ್ರೇರೇಪಿಸಿ ಅವರೊಟ್ಟಿಗೆ ಕೈಜೋಡಿಸಿ ಚಿಕ್ಕ ರೂಪ ತಾಳಿದ ಹಡಿನಬಾಳ್ ಹೈಸ್ಕೂಲ್ ಕಟ್ಟಡವನ್ನು ಇಷ್ಟೆತ್ತರಕ್ಕೆ ಬೆಳೆಸಲು ಆರ್ಟಿ ನಾಯ್ಕರ ಶ್ರಮ ಮುಖ್ಯವಾಗಿದೆ ಎನ್ನುವುದು ಇಲ್ಲಿನ ಜನರ ಅಭಿಪ್ರಾಯವಾಗಿದೆ. ಇದರೊಟ್ಟಿಗೆ ತಾಲೂಕಿನಲ್ಲಿ ನಂಬರ್ 1 ಶಾಲೆ ಮತ್ತು ವೃತ್ತಿ ಬದುಕಿನಲ್ಲಿ ಜನ ಮೆಚ್ಚಿದ ಶಿಕ್ಷಕ ಪುರಸ್ಕಾರ ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದಾರೆ. ಈ ಒಂದು ಅಭಿಮಾನ ವ್ಯಕ್ತಪಡಿಸಲು ಅಭಿನಂದನಾ ಸಮಾರಂಭ ವೇದಿಕೆಯಾಗಿತ್ತು. ಅಭಿನಂದನಾ ಸಮಿತಿ ವತಿಯಿಂದ ಆರ್ಟಿ ನಾಯ್ಕ್ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಶಾಲೆಯ ನವೀಕೃತ ಅಡುಗೆ ಕೋಣೆ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಂಕಟೇಶ್ ಗೌಡ ನೆರವೇರಿಸಿದರು. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ದೀಪಕ್ ನಾಯ್ಕ್ ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿದರು. ಎರಡು 2023-24ನೇ ಸಾಲಿನಲ್ಲಿ ಶಾಲೆಯ ಫಲಿತಾಂಶ 100% ದಾಖಲಿಸಿದ ಪ್ರಯುಕ್ತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಸಿಬ್ಬಂದಿಗಳಿಗೆ ಗ್ರಾಮ ಪಂಚಾಯತ್ ಹಡಿನಬಾಳ್ ಮತ್ತು ಪೂರ್ವ ವಿದ್ಯಾರ್ಥಿಗಳಿಂದ ಸನ್ಮಾನ ನಡೆಯಿತು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುನೀತಾ ಶೇಟ್, ಸದಸ್ಯರಾದ ಶ್ರೀಧರ್ ನಾಯ್ಕ್, ಶೋಭಾ ಹಳ್ಳೇರ್, ಸಚಿನ್ ಶೇಟ್, ಹಡಿನಬಾಳ್ ವಿಎಸ್ಎಸ್ ಅಧ್ಯಕ್ಷ ಹರಿಯಪ್ಪ ನಾಯ್ಕ್, ಪಿಡಿಒ ಮಿಥಿನಾ ನಾಯಕ್, ಸಂತೋಷ್ ನಾಯ್ಕ್, ರಮೇಶ್ ಪ್ರಭು, ಹನುಮಂತ್ ಪ್ರಭು, ಎಸ್ಕೆ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ನೃತ್ಯ, ನಾಟಕ ರೂಪಕಗಳನ್ನು ಪ್ರದರ್ಶಿಸಿದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.